ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡಿ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಆಗಿದೆ ಇವತ್ತು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಹೈನರ್ನ ಕರೆಸ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಅವತ್ತು ಕರ್ಸೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಒಂದು ಸ್ವಲ್ಪ ಮಾಮೂಲಿಗೆ ಟಿಫನ್ಗೆ ಚಿತ್ರಾನ್ನ, ಬೋಂಡ ಮತ್ತು ಪಾಯಸ ಅಂದ ಹೆಸರುಬೇಳೆ ಇಷ್ಟ ಮಾಡಬೇಕು. ಈಗ ಬಂದು ಪೂಜೆ ಎಲ್ಲ ಐನೂರು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗೆ ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಮನೆಗೆ ಇವತ್ತು ಒಂದು ಹೊಸ ಗೆಸ್ಟ್ ಕೂಡ ಬಂದಿದ್ದಾರೆ. ಯಾರಪ್ಪ ಅಂದರೆ ನಮ್ಮ ಮನೆಗೆ ಒಂದು ಪುಟ್ಟು ಕಾರು ಮತ್ತು ಒಂದು ಹಸು ಬಂದಿದೆ. ಸತಿ ಹಸು ತೊಗೊಬಂದಿದೆ. ಜಾಸ್ತಿ ಇನ್ಫಾರ್ಮೇಷನ್ ಹಂಗೇನು ಗೊತ್ತಿಲ್ಲ. ತೊಗೊಬಂದಿದ್ದಾರೆ. 25,000 ಏನೋ ಆಯಿತು. ಆ ಕಡು ಮಾತ್ರ ಕ್ಯೂಟಾಗಿದೆ ಗೊತ್ತಾ, ನೋಡೋಕ್ಕೆ ಸಖತ್ ಕ್ಯೂಟಾಗಿದೆ. ನಾನು ಭೀಷ್ಮ ಅಂತೂ ಅದನ್ನೇ ಯಾವಾಗಲೂ ಮಾತಾಡ್ಸ್ಕೊಂಡು ಇಟ್ಕೊತಿದ್ದೆ. ಆಲ್ರೆಡಿ ಕರ್ಗೋ ಬಂದಿದ್ದಾನೆ. ನನಗೇನು ಅಷ್ಟೊಂದು ಏನು ಗೊತ್ತಿಲ್ಲ. ಅವನು ಒಳ್ಳೆ ಹತ್ರ ಹೋಗಿದ್ದಾನೆ ಸತಿ. ಅವನ್ನ ಕೇಳ್ತೀನಿ, ಒಂದು ಸ್ವಲ್ಪ ಅವನ ಹತ್ರ ಆದರೂ ವಿಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ಹಸುಗುದ್ದು ಕರು ಮಾತ್ರ ಸಖತ್ ಕ್ಯೂಟಾಗಿದೆ. ಅದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನೀವು. ಆ ಕರು ಹಿಡ್ಕೊಂಡ್ಬಂದಾಗ ನನಗೆ ಎಷ್ಟು ಅಂದರೆ ಎಷ್ಟು ಕ್ಯೂಟಾಗಿದೆ ಅನ್ನಿಸ್ಬಿಡುತ್ತೆ. ಇಷ್ಟು ಕ್ಯೂಟಾಗಿದೆ, ಸೊ ಕ್ಯೂಟ್ ಅದಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇನ್ನದು ಅಡ್ಜಸ್ಟ್ ಆಗಬೇಕು. ನಮ್ಮನೆ ಹಸು ಇರಲಿಲ್ಲ, ನಾವು ಹಾಲೆಲ್ಲ ನಾಟಿ ಹಸಿನ ಹಾಲು ತೊಗೊಂಡಿದ್ದೋ. ಮುಂಚೆ ಇಲ್ಲಿ ಒಬ್ಬರು ಕೊಡ್ತಾಯಿದ್ರು. ಅವರು ಈಗ ದಿನಕ್ಕೆ 1 ಲೀಟ್ರು ಹಾಲು ಬೇಕಾಗಿತ್ತು ನಮಗೆ, ನನ್ನ ಭೀಷ ಮತ್ತು ಅವ್ರ ಅಪ್ಪ ಅಮ್ಮಗೆ. ಭೀಷಗಮ್ಮಂಗೆ ಅರ್ಧ ಲೀಟ್ರು ಕಂಪಲ್ಸರಿ ದಿನಕ್ಕೆ ಬೇಕೇ ಬೇಕು. ನಾವೆಲ್ಲ ಟೈಮ್ ಹಾಲು ಕುಡಿಯೋದ್ರಿಂದ ಬೇಕಾಗಿತ್ತೆ. ಅದಕ್ಕೆ ನಾವೇನು ತೊಗೊಬರೋಣ ಅಂತ ತೊಗೊಬಂದಿದ್ದೇನೆ ಸತಿ. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ನಮ್ಮ ಮನೆ ತವೆ ಕಟ್ಟಾಕಿರ್ತಾರೆ. ಹಿಂದೆ ನಮ್ಮ ಹೊಲ್ದ ಹತ್ರ ಹೋಗ್ತಾರೆ. ಜೋಳ ಎಲ್ಲ ಹೋದಾಗ ಕೊಯ್ಕೊಬಂದರೆ ಆಗುತ್ತೆ, ಅದೇ ಹಾಕ್ತಾರೆ ಅಷ್ಟೇ. ಕರು ಮಾತ್ರ ಸಖತ್ ಕ್ಯೂಟಾಗಿದೆ. ಹಿಂಕರು ಅದರಲ್ಲೂ ಸಖತ್ ಕ್ಯೂಟಾಗಿದೆ. ಏನಾದರೂ ಬೇಕು ಅಂದರೆ ನೀವು ಏನಾದರೂ ತೊಗೋಬೇಕು ಅಂದರೆ ಹೇಳ್ತೀನಿ. ಸತಿ ಹೊಲ್ದಾದ್ರೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಬ್ಲಾಗ್ ಏನಾದರೂ ಯಾವಾಗಾದರೂ ಮಾಡಿ ಹಾಕ್ತೀನಿ, ಓಕೆನಾ. ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ಯಾರಾದರೂ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಪ್ಪ ಅಂದರೆ ಮೊಬೈಲಲ್ಲಿ ದೇವ್ರ ಮನೆಯದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಕ್ಲಿಪ್ಪಿಂಗೇ ಮಿಸ್ಸಿಂಗ್ ಆಗೋಗಿದೆ. ಬರೋಕ್ಕಿಂತ ಮುಂಚೆ ಐನೂರು ಬರೋಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಆ ಕ್ಲಿಪ್ಪಿಂಗೇ ಇಲ್ಲ. ಐನೂರು ಬಂದಾದಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನೂ ಹಾಕಿದ್ದೀನಿ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್. ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಬೋಂಡ ಮಾಡಿದ್ದು ಅಷ್ಟು. ಏನಾ ನಿಮ್ಮಮ್ಮನ ನೋಡ್ತಿದ್ಯಾ? ನಿಮ್ಮಮ್ಮನ ಇಲ್ಲ ಅಲ್ಲ ಭೀಷೋನ. ಗುಂಡಮ್ಮ ಭೀಷ್ಮ ಅಂತೂ ಯಾವುದೋ ನಮ್ಮ ಮನೆಗೆ ಬಂದ್ಬಿಟ್ಟಿದೆ ಹೊಸ ಗೆಸ್ಟು. ಯಾರು ಅಂತ ನೋಡ್ತಿದ್ದಾನಲ್ಲ ಭೀಷ್ಮ. ಅವನು ಇಷ್ಟೊತ್ತರ್ಗ ಆಚೆನೇ ಇದೆ. ನಾನು ಮೇಲ್ ಬಂದಾಮೇಲೆ ಈಗ ಬಂದು ಒಳಗಡೆ ಕೂತಿದ್ದಾನೆ ಅಲ್ಲವಾ. ಅವನಿಗೆ ಬಿಸಿಲು, ಅವನಿಗೆ ತಡೆಯೋಕ್ಕಾಗಲ್ಲ ಬಿಸಿಲು. ಇಲ್ಲ ಅಂದರೆ ಕೆಳಗಡೆ ಬೇರೆ ಫ್ಯಾನ್ ಇದೆ. ಸರಿ ಕೆಳಗಡೆ ಎಂತಕ್ಕೋ ತೊಗೊಂಡೋಗಿದ್ದ, ಅಲ್ಲೇ ಬಿಟ್ಬಿಟ್ಟಿದ್ದಾನೆ. ಮೇಲೆ ಅಷ್ಟೊಂದು ಅದು ಗಾಳಿ ಬರಲ್ಲ. ಅವನಿಗೆ ಸೊಕ್ಕೊಟ್ಟಿದ್ದು. ಏನು ಮುಖ ತೊಳ್ಕೊಂತಿದ್ಯಾ? ಈಗ ಮುಖ ತೊಳ್ಕೊಂತೀಯಾ ನೀನು? ಇಲ್ಲ ನಾವು ಅದು ಚೀಲ ಇಂತ ಕಪ್ ಹಾಕಿದ್ದೀವಿ ಅಂದರೆ ಮಳೆ ಬಂದರೆ ರೂಮ್ ಒಳಗಡೆ ನೀರು ಬರುತ್ತೆ. ಅದಕ್ಕೆ ಚೀಲ ಹಾಕಿದ್ದೀವಿ. ಅದು ಅಡ್ಡ ಹಾಕಿದ್ರೆ ನೀರು ಬರಲ್ಲ ಅಂತ. ಭೀಷ್ಮ ನಿನ್ನ ಥರ ಕೀಟೇಗೈತೆ ಅದು ಅಲ್ಲ. ಸ್ವಲ್ಪ ಒಂದು ಕಿಟ್ಲೆನ್ ತಿಂದಾಯ್ತು. ಈಗ ದಾಳಿಂಬೆ ಹಣ್ಣು ತಿನ್ನಬೇಕು. ಭೀಷ್ಮ ಕೂತಿದ್ದಾನೆ. ಈಗ ಕಟ್ ಮಾಡ್ಕೊಂಡು ತಿನ್ಬೇಕು ಈ ಫ್ರೂಟ್ನ. ದಿನ 1 ಇಲ್ಲ 2 ಫ್ರೂಟ್ ಅಲ್ಲ ಭೀಷ್ಮ. ಅದ್ರ ಜೊತೆ ಏನು ತಿಂತಾನೆ? ಡ್ರೈ ಫ್ರೂಟ್ಸ್ ತಿಂತಾನೆ, ಕ್ಯಾರೆಟ್ ತಿಂತಾನೆ, ಸೌತೆಕಾಯಿ ತಿಂತಾನೆ, ಎಲ್ಲ ತಿಂತಾನೆ ಗೈಸ್. ಊಟ ಬಿಟ್ಬಿಟ್ಟು, ಅನ್ನ ಬಿಟ್ಬಿಟ್ಟು ಇನ್ನೆಲ್ಲ ತಿಂತಾನೆ. ಚಪಾತಿ ಅಪರೂಪಕ್ಕೆ ತಿಂತಾನೆ ಅಲ್ಲಮ್ಮ. ಹಾಂ, ಅದಕ್ಕೆ
23,000. 25 ಅಂತ ಗೈಸ್ ನನ್ನ ಹತ್ರ. ಇನ್ನು 1000 ನನ್ನ ಹತ್ರ ಸುಳ್ಳಲ್ಲ. ಎಲ್ಲಿ ತಂದೆ? KG ಟೆಂಪಲ್. ಯಾವ ಬ್ರೀಡ್? ಯಾವ ಹಸು? ಕರು ಕ್ಯೂಟ್ ಆಗೈತೆ. ಇಲ್ಲಿ ಮಲ್ಕೆ ಕಟ್ಟಿ ಸಾಂಬಾರಿಗೆ ಮಸಾಲೆಗೆ ಆನಿಯನ್, 2 ಟೊಮೊಟೊ ಮತ್ತು ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಆ್ಯಂಡ್ ಬದನೆಕಾಯಿ ನಾಳೆಗೆಡ್ಡೆನ ಒಂದು ಕಟ್ ಮಾಡಿ ನೀರಲ್ಲಿ ಇಕ್ಕಿದ್ದೀನಿ, ಕರಗೋಗುತ್ತೆ. ಬದನೆಕಾಯಿ ಇದ್ದರೆ ಬದನೆಕಾಯಿ ಹಾಕೊಳ್ಳಿ, ನಾನು ಹಾಕ್ಕೊಳ್ತಾ ಇಲ್ಲ. ಹಾಗೆ ಕಾಯಿ ಒಂದು ಬಟ್ಲಷ್ಟು, ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಮಲ್ಕೆ ಕಟ್ಟಿಗೆ ಕಾಳು. ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆನ. ಒಂದು 1 ಸ್ಪೂನಿಂದ 2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ ಸ್ವಲ್ಪ 1 ಸ್ಪೂನಷ್ಟು, ಆಮೇಲೆ ಎಲ್ಲ ಆನಿಯನ್ ಮತ್ತು ಟೊಮೊಟೊ ಎಲ್ಲ ಹಾಕೊಂಡಿದ್ಮೇಲೆ ಅದು ಹಾಕ್ಕೊತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೀಟಾಗಿ ಒಂದು 2 ಸೆಕೆಂಡ್ ಫ್ರೈ ಮಾಡಿ. ನೀಟಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದಾಗಿದೆ, ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಆಡ್ಕೋಬೇಕು. ಆಡ್ಕೊಂಡು ಆಮೇಲೆ ಮಸಾಲೆನ ರುಬ್ಕೋಬೇಕು. ಈಗ ನಾನು 1 ಸ್ಪೂನಿಂದ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದು ಕಾಯ್ದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಆಯಿಲ್, ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು 2 ಸೆಕೆಂಡ್ ಫ್ರೈ ಮಾಡ್ತೀನಿ. ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ತೀನಿ. ಈಗ ಕಾಳುಗಳು ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಒಂದು 2 ಸೆಕೆಂಡ್ ಎಣ್ಣೆಲೆ ಫ್ರೈ ಆಗಲಿ. ಫ್ರೈ ಮಾಡ್ಕೊಂಡಿದ್ದೀವೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀವಲ್ಲ. ಒಂದು ಸ್ವಲ್ಪ ಒಂದು ಚೂರು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದೆ ಸಾಂಬಾರು ಪೌಡರ್, ಬೇಕಷ್ಟು ಹಾಕೊಳ್ಳಿ ಮನೆಗೆ. ನಾನಿಲ್ಲಿ 2ರಿಂದ 2.5 ಸ್ಪೂನ್ ತಿನ್ನಂದ್ರೆ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಲ್ಲ ಅವಾಗಲೇ ಕಾಳು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಗಸಗಸೆ ಇದ್ದರೆ ಗಸಗಸೆ ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಇಲ್ಲಿ ರುಬ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದರಲ್ಲಿರೋ ಮಸಾಲೆನ ನೀರು ಹಾಕಿ ಸಾಂಬಾರಿಗೆ ಹಾಕಿ, ಇನ್ನೊಂದು ಸ್ವಲ್ಪ ಮಸಾಲೆ ಐತಲ್ಲ ಅದಕ್ಕೆ ನೀರು ಹಾಕಿ ತಿಂತಾ ಇದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟೆಲ್ಲ ಬೇಕೋ ಅದ್ರ ಮೇಲೆ ನೀರು ಹಾಕ್ತೀವಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಗೆ ಎಷ್ಟು ಉಪ್ಪು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. 2 ಕೂಗಾದ್ಮೇಲೆ ಆಫ್ ಮಾಡಿ.